ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಡಿಕೆ ಶಿವಕುಮಾರ್ ಅವರ ನಡೆಗೆ ಈಗ ಸತೀಶ್ ಜಾರಕಿಹೊಳಿ ಕೆರಳಿ ಕೆಂಡವಾಗಿದ್ದಾರೆ. ಮೊದಲೇ ಬೆಳಗಾವಿ ರಾಜಕಾರಣದಲ್ಲಿ ಹಸ್ತಕ್ಷೇಪ ಅನ್ನುವಂಥ ಆಕ್ರೋಶ ಬರೀ ಆಕ್ರೋಶವಾಗಿ ಉಳ್ಕೊಳ್ಳದೆ ಹೈಕಮಾಂಡ್ ತನಕ ದೂರ ಹೋಗಿದೆ. ವಿತ್ ಎಕ್ಸಾಂಪಲ್, ವಿತ್ ಡಾಕ್ಯುಮೆಂಟ್ಸ್ ನೋಡಿ ಈ ರೀತಿ ಹಸ್ತಕ್ಷೇಪ ಮಾಡ್ತಿದ್ದಾರೆ. ಹಾಗಾದ್ರೆ ನಾವು ನಮ್ಮ ಅಸ್ತಿತ್ವಕ್ಕಾಗಿ ಅದಕ್ಕೆ ಉತ್ತರ ಕೊಡಬೇಡ್ವಾ, ಈ ಆಕ್ಷನ್ಗೆ ನಮ್ಮ ರಿಯಾಕ್ಷನ್ ಕೊಡಬೇಡ್ವಾ ಅಂತ ಸತೀಶ್ ಜಾರಕಿಹೊಳಿ ಅವರು ಸುರ್ಜೇವಾಲಾ ಅವ್ರಿಗೂ ರಿಪೋರ್ಟ್ ಕೊಟ್ಟು ಹೈಕಮಾಂಡ್ ನಾಯಕರಿಗೆ ದೂರನ್ನ ಕೊಟ್ಟಿದ್ರು ಆಲ್ರೆಡಿ. ಇದ್ರ ನಡುವೆ ಈಗ ಡಿಕೆ ಬಿಗ್ ಸ್ಟೆಪ್ ಒಂದನ್ನು ತಗೊಂಡಿದ್ದಾರೆ. ಇದ್ರ ಪರಿಣಾಮ ಮುಂದೆ ಏನಾಗಬಹುದು ಅಂತ ಗೊತ್ತಿದ್ದು ಕೂಡ ಡಿಕೆ ಈ ಹೆಜ್ಜೆ ಇಟ್ಟಿರೋದಕ್ಕೆ ಅಸಲಿ ಕಾರಣ ಏನು? ದೊಡ್ಡ ಕುರ್ಚಿ ಫಿಕ್ಸ್ ಆಗೇ ಬಿಟ್ಟಿದೆಯಾ ಡಿಕೆ ಶಿವಕುಮಾರ್ ಅವ್ರಿಗೆ? ಅದೇ ಆತ್ಮವಿಶ್ವಾಸದಲ್ಲಿ ಇಂಥ ನಡೆಯನ್ನು ಅನುಸರಿಸ್ತಿದ್ದಾರ? ಈಗ ಬೆಳಗಾವಿಯಲ್ಲಿ ಬಾಂಬ್ ಸಿಡಿಯುವ ಎಲ್ಲ ಲಕ್ಷಣ ಕಂಡು ಬರ್ತಿದೆ. ಸರ್ಕಾರಕ್ಕೆ ಬಹುದೊಡ್ಡ ಥ್ರೆಟ್ ಆಗುತ್ತಾ ಬೆಳಗಾವಿಯ ಕಿಚ್ಚು ಅನ್ನುವ ವಿಚಾರ ಸದ್ದು ಮಾಡ್ತಿರೋ ಹೊತ್ತಲ್ಲೇ ದೊಡ್ಡದೊಂದು ಬೆಳವಣಿಗೆ. ಮಾಹಿತಿ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಹಿಂದೆ ಸರ್ಕಾರಕ್ಕೆ ಇದೇ ಬೆಳಗಾವಿ ಕಿಚ್ಚು ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ತಂದಿಟ್ಟಿತ್ತು. ಬೆಳಗಾವಿ ಕಿಚ್ಚು ಹೊತ್ತುಕೊಂಡು ಇಲ್ಲಿ ತನಕ ಆವರಿಸಿ ಸರ್ಕಾರವನ್ನು ಬಲಿ ತೆಗೆದುಕೊಂಡಿದ್ದು ನೋಡಿದ್ದೀವಿ. ರಮೇಶ್ ಜಾರಕಿಹೊಳಿ ಮತ್ತು ಅಲ್ಲಿನ ನಾಯಕರ ಜಟಾಪಟಿಯ ಪರಿಣಾಮದಿಂದಾಗಿ ಈಗ ಮತ್ತದೇ ರಿಪೀಟ್ ಆಗುತ್ತಾ, ಇತಿಹಾಸ ಮರುಕಳಿಸುತ್ತಾ ಅನ್ನೋ ಚರ್ಚೆಗಳು ಸುಮಾರು ದಿನದಿಂದ ಆಗ್ತಿದ್ದಾವೆ. ಯಾಕಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ವರ್ಸಸ್ ಜಾರಕಿಹೊಳಿ ಬ್ರದರ್ಸ್ ಜಟಾಪಟಿ, ಡಿಕೆ ಶಿವಕುಮಾರ್ ಅವರು ಬೆಳಗಾವಿ ಪಾಲಿಟಿಕ್ಸ್ ಅಲ್ಲಿ ಹಸ್ತಕ್ಷೇಪ ಮಾಡಿದ್ದಾರೆ ಅನ್ನೋದು, ರವಿ ವರ್ಸಸ್ ಹೆಬ್ಬಾಳ್ಕರ್ ಕೇಸಲ್ಲಿ ಬೆಳಗಾವಿ ಪೊಲೀಸರನ್ನ ತಮ್ಮ ಕಂಟ್ರೋಲ್ಗೆ ತಗೊಂಡ್ರು, ಉಸ್ತುವಾರಿ ಸಚಿವರನ್ನ ಕೇಳಿಲ್ಲ ಅನ್ನೋದು, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರ ನೇಮಕಕ್ಕೆ ಸಂಬಂಧಪಟ್ಟಂತಹ ಜಟಾಪಟಿ ಇರಬಹುದು. ಅಷ್ಟಲ್ಲ ಅಂತ ಮೊನ್ನೆ ಕಾಂಗ್ರೆಸ್ನ ಕಚೇರಿ ಯಾರು ಕಟ್ಟಿಸಿದ್ದು, ಯಾರ ಕೊಡುಗೆ ಹೆಚ್ಚು ಅನ್ನೋದ್ರ ಬಗ್ಗೆ ಕಾಂಗ್ರೆಸ್ನ ಶಾಸಕಾಂಗ ಸಭೆಯಲ್ಲಿ ಹೈಕಮಾಂಡ್ ನಾಯಕರ ಎದುರು, ಸುರ್ಜೇವಾಲಾ ಎದುರೇ ದೊಡ್ಡ ಜಟಾಪಟಿನೇ ಆಗೋಯ್ತು. ಲಕ್ಷ್ಮಿಗೆ ಕ್ರೆಡಿಟ್ ಕೊಟ್ಟರು, ಡಿಕೆ ಅದು ಹೆಂಗೆ ಕೊಟ್ಟರು, ರಮೇಶ್ ಜಾರಕಿಹೊಳಿ ಇದ್ದಾಗ ಜಾಗ ಕೊಡಿಸಿದ್ದು ಅಂತ ಸತೀಶ್ ಜಾರಕಿಹೊಳಿ ಮೈಕ್ ಕಸಿದು ಮಾತನಾಡೋ ತನಕ ಹೋಯ್ತದು. ಈಗ ನೋಡಿ ಮತ್ತೊಂದು ವಿಚಾರ ತೀವ್ರ ಜಟಾಪಟಿಗೆ ಕಾರಣ ಆಗಿದೆ. ಇದು ಗೊತ್ತಿದ್ದು ಡಿಕೆ ಶಿವಕುಮಾರ್ ಇಂಥ ಹೆಜ್ಜೆಯನ್ನ ಇಟ್ಟಿದ್ದು ಯಾಕೆ? ಹಾಗಾದ್ರೆ ಡಿಕೆ ಶಿವಕುಮಾರ್ ಅವರು ಈಗ ತಮ್ಮ ಇಲಾಖೆ ವ್ಯಾಪ್ತಿಯಲ್ಲಿ ಮಾಡಿದ್ದಾರೆ ಅಂತ ಅಂದುಕೊಂಡ್ರು ಕೂಡ ಸತೀಶ್ ಜಾರಕಿಹೊಳಿ ಅವರು ಉಸ್ತುವಾರಿ ಸಚಿವರಿದ್ದಾರೆ ಮತ್ತು ಅವ್ರಿಗೆ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವು ಅಧಿಕಾರಗಳಿವೆ. ಅದ್ಯಾವುದನ್ನು ಕನ್ಸಿಡರ್ ಮಾಡದೆ, ಜಿಲ್ಲಾಧಿಕಾರಿಯನ್ನು ಕೇಳದೆ, ಶಂಕುಸ್ಥಾಪನೆಯನ್ನೂ ಮಾಡದೆ ಇಂಥದ್ದೊಂದು ಬೃಹತ್ ಯೋಜನೆ ಕೈಗೆತ್ಕೊಂಡಿದ್ದು ಹೇಗೆ? KDP ಸಭೆಯಲ್ಲಿ ಈಗ ಧಾರವಾಡಕ್ಕೆ ನೀರು ಕೊಡುವ ಒಂದು ಯೋಜನೆ ವಿಚಾರದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಆಸಿಫ್ ಸೇಠ್ ಇರಬಹುದು, ಸತೀಶ್ ಜಾರಕಿಹೊಳಿ ಪ್ರಮುಖರೆಲ್ಲ ವಿರೋಧಿಸಿದ್ದಾರೆ ಮತ್ತು ಜಿಲ್ಲಾಧಿಕಾರಿ ಮೂಲಕ ಈ 300 ಕೋಟಿ ವೆಚ್ಚದ ನೀರು ಪೂರೈಸೋ ಯೋಜನೆಗೆ ಬ್ರೇಕ್ ಹಾಕಲೇಬೇಕು. ಅದು ಹೆಂಗೆ ಕೈಗೆತ್ಕೊಳ್ತೀರಿ? ನಮಗೆ ಮಾಹಿತಿನೇ ಇಲ್ಲದೆ, ಜಿಲ್ಲಾಧಿಕಾರಿ ಜಿಲ್ಲಾಡಳಿತದ ಪರ್ಮಿಷನ್ನು ಬೇಡವಾ, ಶಂಕುಸ್ಥಾಪನೆನೇ ಆಗದೆ ಒಂದು ಯೋಜನೆ ಹೆಂಗೆ ಶುರುವಾಗುತ್ತೆ ಅನ್ನುವಂಥ ಕಿಡಿ ಕಾರ್ತಾ ಇದ್ದಾರೆ ಈಗ ಜಾರಕಿಹೊಳಿ ಆ್ಯಂಡ್ ಟೀಮ್. ಏನದು ಯೋಜನೆ ಅನ್ನೋದನ್ನ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಶಂಕುಸ್ಥಾಪನೆ ನೆರವೇರಿಸದೇನೆ KIADB ಅದು ಹೆಂಗೆ ಕಾಮಗಾರಿ ಕೈಗೆತ್ಕೊಳ್ತು, ಇನ್ನು ನಾವು ಸುಮ್ಮನಿರಲ್ಲ ಅಂತ ಈಗ ಸತೀಶ್ ಎದ್ದು ನಿಂತಿದ್ದಾರೆ. ಡಿಕೆ ಸ್ವಲ್ಪ ಸೈಲೆಂಟ್ ಆದಂಗೆ ಕಾಣಿಸ್ತಾ ಇದೆ. ಆದರೆ ಇದಾಗತ್ತೆ ಅಂತ ಡಿಕೆ ಶಿವಕುಮಾರ್ ಗೊತ್ತಿತ್ತು. ಇಂತಹ ಸ್ಟೆಪ್ ಅಂತ ತಗೊಂಡ್ರೆ ಹಂಗೂ ತಗೊಂಡಿದ್ಯಾಕೆ? ಬೆಳಗಾವಿಯಿಂದ ಧಾರವಾಡಕ್ಕೆ ನೀರು ಹರಿಸುವಂತಹ ಹಿಡಕಲ್ ಯೋಜನೆಗೆ ಸತೀಶ್ ಗಮನಕ್ಕೆ ಬರದಂತೆ ಮುದ್ರೆ ಒತ್ತಿದ್ದು ಡಿಕೆ ಶಿವಕುಮಾರ್ ಅವರು ಜಲಸಂಪನ್ಮೂಲ ಇಲಾಖೆ ನಿಭಾಯಿಸ್ತಿದ್ದಾರೆ. ಅವ್ರು ನೀರಾವರಿ ಯೋಜನೆಗಳನ್ನು ಕೈಗೆತ್ಕೊಳ್ಬಹುದು, ಆದರೆ ಇದು ಧಾರವಾಡ ಮತ್ತು ಬೆಳಗಾವಿ ನಡುವಿನ ಜಲಸಂಘರ್ಷಕ್ಕೆ ದಾರಿ ಮಾಡಿಕೊಡುವಂತಹ ಯೋಜನೆ. ಬೆಳಗಾವಿ ರೈತರ ವಿರೋಧ ಇದೆ. ಇಲ್ಲಿ ನೀರನ್ನ ಅಲ್ಲಿಗೆ ಹೆಂಗೆ ತಗೊಂಡು ಹೋಗ್ತೀರಿ, ಇಲ್ಲೇ ಕಷ್ಟ ಇದೆ ಅನ್ನುವಂಥ ಆಕ್ರೋಶ ಇದೆ. ಧಾರವಾಡದಲ್ಲಿ ಬೇರೆ ಆಪ್ಷನ್ ಇದೆಯಲ್ಲ ಅನ್ನುವಂಥ ಅಸಮಾಧಾನ ಹಿಂದೆನೂ ವ್ಯಕ್ತವಾಗಿದೆ. ಅಂಥದ್ರಲ್ಲಿ ಯಾರ ಗಮನಕ್ಕೂ ತರದೆ 300 ಕೋಟಿ ವೆಚ್ಚದ ಯೋಜನೆಗೆ ಡಿಕೆ ಶಿವಕುಮಾರ್ ಅಸ್ತು ಅಂದಿದ್ದು ಈಗ ಆಕ್ರೋಶಕ್ಕೆ ಕಾರಣವಾಗಿದ್ದು, ಬೆಳಗಾವಿಯ ಹುಕ್ಕೇರಿ ಹಿಡಕಲ್ ಜಲಾಶಯದ ಈ ಯೋಜನೆ ಇದೆಯಲ್ಲ, ಧಾರವಾಡದಿಂದ 150 ಕಿಲೋಮೀಟರ್ ದೂರದ ಹಿಡಕಲ್ ಡ್ಯಾಮ್ನಿಂದ ಕೈಗಾರಿಕಾ ಪ್ರದೇಶಕ್ಕೆ ನೀರು ತರೋ ಯೋಜನೆ. ಧಾರವಾಡದ ನವಿಲ್ ತೀರ್ಥ ಬಿಟ್ಟು ಹಿಡಕಲ್ ಡ್ಯಾಮ್ನಿಂದ ನೀವು ಹೆಂಗೆ ನೀರು ತರ್ತೀರಿ? 0.5 TMC ನೀರು ಪೂರೈಕೆ ಮಾಡುವಂಥ ಈ ಯೋಜನೆಗೆ ತೀವ್ರ ಅಸಮಾಧಾನ ಇತ್ತು. ಅಂಥದ್ರಲ್ಲಿ ಸತೀಶ್ ಅವರ ಗಮನಕ್ಕೂ
ತರದೇ ಅಸ್ತು ಅಂದು ಬಿಟ್ಟಿದ್ದಾರೆ ಅಂತ ಈಗ ಕಿಡಿ ಹೊತ್ತುಕೊಂಡಿದೆ ಬೆಳಗಾವಿ ರಾಜಕಾರಣದಲ್ಲಿ. DK ಶಿವಕುಮಾರ್ ವಿರುದ್ಧ ರೈತರ ವಿರೋಧವೂ ಇದೆ. KDP ಸಭೆಯಲ್ಲಿ ಆಕ್ರೋಶ ವ್ಯಕ್ತವಾಗಿದೆ. DC ಇಂದ ಪರಿಶೀಲನೆ ಮಾಡ್ತೀವಿ ಅನ್ನುವಂಥ ಅಭಯ ಸಿಕ್ಕಿದೆ. ಆದ್ರೆ ಇದು ಯಾವುದು ಗೊತ್ತೇ ಇಲ್ಲದೆ ಪರಿಶೀಲನೆ ಹೀಗೆ ಮಾಡ್ತೀರಿ ನೀವು, ಹಾಗಾದ್ರೆ ಗೊತ್ತೇ ಇಲ್ಲದೆ ಹೆಂಗಾಯ್ತು ಇದು ಅನ್ನುವಂಥ ಅಸಮಾಧಾನ ಬ್ಲಾಸ್ಟ್ ಆಗಿರೋದು. ಹಿಡಕಲ್ ಯೋಜನೆಗೆ ಸಂಬಂಧಪಟ್ಟಂತೆ ಸತೀಶ್ ಜಾರಕಿಹೊಳಿ ಅವರು ಇದನ್ನ ವಿರೋಧಿಸಿಕೊಂಡೇ ಬಂದಿದ್ದಾರೆ. ಆದರೂ ಕೂಡ DK ಶಿವಕುಮಾರ್ ಎಲ್ಲೋ ಅಸ್ತು ಆಗದೆ ಇದು ಗ್ರೀನ್ ಸಿಗ್ನಲ್ ಸಿಗದೆ ಜಿಲ್ಲೆ ನಾಯಕರಿಂದ ಹೆಂಗ್ ಕೈಗೆತ್ತಿಕೊಂಡ್ರು ಅನ್ನುವಂಥ ಆಕ್ರೋಶ. ಇದು ಗೊತ್ತಿಲ್ಲದೆ ಇರತ್ತ DK ಶಿವಕುಮಾರ್ ಅವ್ರಿಗೆ ಇದಕ್ಕೆ ಕೈ ಹಾಕೋ ಮುನ್ನ ಏನಾಗಬಹುದು ಪರಿಣಾಮ ಅಂತ. ಬೆಳಗಾವಿ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡ್ತಾರೆ ಅಂತ ಆಕ್ರೋಶದ ನಡುವೆ ಇದು ದೊಡ್ಡ ಯೋಜನೆ 300 ಕೋಟಿ ವೆಚ್ಚದ ಯೋಜನೆಯೊಂದು ಆಕ್ರೋಶಕ್ಕೆ ಕಾರಣವಾಗಿದೆ. ಇಲ್ಲಿ ಬೆಂಗಳೂರಲ್ಲಿ ಟನಲ್ ರೋಡ್ಗೆ ಸಂಬಂಧಪಟ್ಟಂತೆನೂ ಆಕ್ರೋಶ ಇದೆ. ಇಬ್ಬರ ನಡುವೆನೂ ಅಸಮಾಧಾನ ಇದೆ. ಯಾಕಂದ್ರೆ ಅದು ಲೋಕೋಪಯೋಗಿ ಪ್ಲಸ್ ಬೆಂಗಳೂರು ನಗರಾಭಿವೃದ್ಧಿ ಎರಡು ಇಲಾಖೆಗಳ ನಡುವಿನ ಸಂಘರ್ಷಕ್ಕೆ ಆಗಾಗ ಅವಕಾಶ ಆಗಿತ್ತು. ಈಗ ನೋಡಿದ್ರೆ ಬೆಳಗಾವಿ ರಾಜಕಾರಣದಲ್ಲಿ ನೀವು ಕೈ ಆಡಿಸೋದಲ್ಲದೆ ಬೆಳಗಾವಿ ನೀರಾವರಿ ಯೋಜನೆ ನಮ್ಮ ಗಮನಕ್ಕೆ ತರದೆ ಹೆಂಗೆ ನೀವು ಕೈಗೆತ್ಕೊಳ್ತೀರಿ ಅನ್ನುವಂಥ ಆಕ್ರೋಶ ವ್ಯಕ್ತವಾಗಿರೋದು. KDP ಸಭೆಯಲ್ಲಿ ಈ ಬಗ್ಗೆ ಈಗ ಸತೀಶ್ ಜಾರಕಿಹೊಳಿ ಕ್ಯಾಂಪ್ನ ಶಾಸಕರೆಲ್ಲ ಧ್ವನಿ ಎತ್ತಿದ್ದಾರೆ. ಯೋಜನೆಯನ್ನ ಈಗ ಸಚಿವ DK ಶಿವಕುಮಾರ್ ಅವರು ಕೈ ಬಿಡ್ತಾರಾ ಇಲ್ವಾ ಅನ್ನೋದು ಕುತೂಹಲ. ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ ಈಗ ಸತೀಶ್ ಜಾರಕಿಹೊಳಿ ರೆಬಲ್ ಆಗ್ತಿದ್ದ ಹಾಗೆ. ಆದ್ರೆ ಇದನ್ನ ಕೈ ಬಿಡ್ತಾರಾ ಅಥವಾ ಹಠ ಬಿಡದೆ ತಾರ್ಕಿಕ ಅಂತ್ಯಕ್ಕೆ ತಲುಪಿಸ್ತಾರ? ವಿರೋಧದ ನಡುವೆನೂ ಧಾರವಾಡಕ್ಕೆ ನೀರು ತರುವಂಥ ಈ ಯೋಜನೆಯನ್ನ ಮಾಡೇ ತೀರ್ತಾರ ಅನ್ನೋದು ಕುತೂಹಲಕ್ಕೆ ಕಾರಣ ಆಗಿದೆ. ಹಾಗಾದ್ರೆ DK ಶಿವಕುಮಾರ್ ಅವರು ಪರಿಣಾಮದ ಅರಿವಿದ್ದು ಕೂಡ ಇಷ್ಟು ದೊಡ್ಡ ಹೆಜ್ಜೆ ಇಡ್ತಾರೆ ಅಂದ್ರೆ ಅವ್ರಿಗೆ ಆತ್ಮವಿಶ್ವಾಸ ಇದೆಯಾ? ನಾನು ಒಂದು ದಿನ ಸದ್ಯದಲ್ಲಿಯೇ ದೊಡ್ಡ ಕುರ್ಚಿಯನ್ನ ಏರೋದಕ್ಕೆ ಅವಕಾಶ ಸೃಷ್ಟಿಯಾಗಿದೆ, ಹೈಕಮಾಂಡ್ ಆಶೀರ್ವಾದ ಸಿಕ್ಕಿದೆ ಅನ್ನುವ ಆತ್ಮವಿಶ್ವಾಸದಲ್ಲಿ ಇಂಥ ನಡೆಗಳನ್ನು ಅನುಸರಿಸ್ತಿದ್ದಾರಾ ಗೊತ್ತಿಲ್ಲ. ಯಾಕಂದ್ರೆ ಬೆಳಗಾವಿ ಈ ಪ್ರೋಗ್ರಾಮ್ ಆಯ್ತಲ್ಲ, ಜೈ ಭೀಮ್ ಜೈ ಸಂವಿಧಾನ, ಅಲ್ಲೂ ಏಕಪಕ್ಷೀಯ ನಡೆ ಅಂತ ಆರಂಭದಲ್ಲಿ ಆಕ್ರೋಶ ವ್ಯಕ್ತವಾಗಿತ್ತು. ಆಮೇಲೆ ಎಲ್ಲರನ್ನ ವಿಶ್ವಾಸಕ್ಕೆ ತಗೊಳ್ಳೋ ಪ್ರಯತ್ನ ಆಯ್ತು. ಸುರ್ಜೇವಾಲಾ ಅವರು ಬೆಳಗಾವಿಗೆ ಒಂದು ಮೀಟಿಂಗ್ ಮಾಡಬೇಕಾಯ್ತು. DK ಶಿವಕುಮಾರ್ ಅವರು ಯಾವುದ್ರಲ್ಲೂ ಬೇರೆಯವ್ರನ್ನ ಕನ್ಸಿಡರೇ ಮಾಡಲ್ಲ ಅನ್ನುವಂಥ ಒಂದು ಆಕ್ರೋಶ, ಅದ್ರ ವಿರುದ್ಧ ದೂರನ್ನ ಕೊಟ್ಟಿದ್ರು. ನೀವು ಇಲ್ಲೇ ಉಳ್ಕೊಳ್ಳಿ, ಇನ್ನು ಒಂದು ದಿನ ಉಳ್ಕೊಳ್ಳಿ ಸುರ್ಜೇವಾಲಾ ಅವರೇ, ನಿಮಗೆಲ್ಲ ಶಾಸಕರು ರಿಪೋರ್ಟ್ ಕೊಡ್ತಾರೆ, ಒಂದು ದಿನ ಟೈಮ್ ಕೊಟ್ಟು ನೋಡಿ ಎಲ್ಲ ಗೊತ್ತಾಗುತ್ತೆ ನಿಮಗೆ ಅಂತ ಸತೀಶ್ ಜಾರಕಿಹೊಳಿ ಅವರು ಡೆಲ್ಲಿಗೆ ಹಾರುವ ಮುನ್ನ ಹೈಕಮಾಂಡ್ ನಾಯಕರ ಗಮನಕ್ಕೆ ತರೋ ಪ್ರಯತ್ನ ಮಾಡಿದ್ರು. ಇದ್ರ ನಡುವೆ ಈಗ ಹಿಡಕಲ್ ಯೋಜನೆ ಬೆಂಕಿಗೆ ತುಪ್ಪ ಸುರಿದಂತಾಗಿದ್ದು, ಕೈಪಾಳ್ಯದಲ್ಲಿ ಮೇಲ್ನೋಟಕ್ಕೆ ಈಗ ಹೈಕಮಾಂಡ್ ಆದೇಶದ ಮೇರೆಗೆ ತಣ್ಣಗಾದಂತೆ ಕಂಡು ಬರ್ತಿರುವ ಅಲ್ಲಲ್ಲಿ ಬರ್ತಿದೆ. ಓಪನ್ ಆಗಿ ದೊಡ್ಡ ಮಟ್ಟದಲ್ಲಿ ಮಾತಾಡ್ತಿಲ್ಲ ಅಷ್ಟೇ, ಆದ್ರೆ ಸರ್ಕಾರಕ್ಕೆ ಇದು ಬಹುದೊಡ್ಡ ಥ್ರೆಟ್ ಆಗಬಹುದು ಅನ್ನೋ ಸುಳಿವನ್ನ ಕೊಡ್ತಿದೆ ಬೆಳಗಾವಿಯ ಕಿಚ್ಚು, DK ಶಿವಕುಮಾರ್ ಹಾಕ್ತಿರುವ ತುಪ್ಪ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.